ವಿಜಯಪುರ ಜಿಲ್ಲೆಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಘೋಷವಾಕ್ಯ ಬದಲಾಯಿಸಿ ಎಡವಟ್ಟು ಮಾಡಿಕೊಂಡಿದ್ದಾರೆ. ಜ್ಞಾನ ದೇಗುಲವಿದು ಕೈಮುಗಿದು ಒಳಗೆ ಬಾ ಎನ್ನುವ ಬರಹ ಕೈಬಿಟ್ಟು ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಎಂದು ಹೊಸದಾಗಿ ಘೋಷವಾಕ್ಯ ಬರೆಯಲಾಗಿದೆ. ಎಲ್ಲ ಸುದ್ದಿಗಳನ್ನು ನೋಡೋಣ. ಜ್ಞಾನ ದೇಗುಲ ಎಡವಟ್ಟು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ವಿಜಯಪುರ ಜಿಲ್ಲೆಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಘೋಷವಾಕ್ಯ ಬದಲಾಯಿಸಿ ಎಡವಟ್ಟು ಮಾಡಿಕೊಂಡಿದ್ದಾರೆ. ಜ್ಞಾನ ದೇಗುಲವಿದು ಕೈಮುಗಿದು ಒಳಗೆ ಬಾ ಎನ್ನುವ ಬರಹ ಕೈಬಿಟ್ಟು ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಎಂದು ಹೊಸದಾಗಿ ಘೋಷವಾಕ್ಯ ಬರೆಯಲಾಗಿದೆ. ಇದೀಗ ಭಾರಿ ಚರ್ಚೆಗೆ ಕಾರಣವಾಗಿದೆ. ರಾಜ್ಯದಲ್ಲಿ ವಸತಿ ಶಾಲೆಗಳಲ್ಲಿ ಬೋರ್ಡ್ ವಿಚಾರ ಚರ್ಚೆ ಜೋರಾಗ್ತಿದ್ದಂತೆ ಸಮಾಜ ಕಲ್ಯಾಣ ಇಲಾಖೆಯ ಡಿಡಿ ಪುಂಡಲೀಕ ಮಾತನಾಡಿ, ಬರಹ ಬದಲಾವಣೆಯ ಬಗ್ಗೆ ಅಧಿಕೃತ ಆದೇಶ ಆಗಿಲ್ಲ. ಪ್ರಧಾನ ಕಾರ್ಯದರ್ಶಿ ಮಣಿವಣ್ಣನ್ ಮೌಖಿಕ ಆದೇಶ ಹೊರಡಿಸಿದ್ದಾರೆ. ಪ್ರಿನ್ಸಿಪಾಲ್ಗೆ ಟೆಲಿಗ್ರಾಂನಲ್ಲಿ ಸೂಚನೆ ಕೊಟ್ಟಿದ್ದಾರೆ ಅಂತಂದ್ರು. ಅದು ಮುಖ್ಯವಾಗಿ ನಮ್ಮ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಅವರಿಗೆ ಗ್ರೂಪ್ನಲ್ಲಿ ಹೇಳಿದ್ರ ಪ್ರಕಾರ ಮಾಡಿದ್ದೀವಿ ಅಂತೇಳಿ ನಾನು ಈಗಾಗಲೇ ಒಬ್ಬ ಪ್ರಿನ್ಸಿಪಾಲ್ರ ಜೊತೆ ಮಾತಾಡಿದಾಗ ಅವರು ಅದನ್ನೇ ಹೇಳಿದರು. ಅಂದರೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳೇನಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆ ಮಣಿವಣ್ಣನ್ ಸರ್ ಅದನ್ನು ಪ್ರಿನ್ಸಿಪಾಲ್ರಿಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಡೈರೆಕ್ಷನ್ ಕೊಟ್ಟಿದ್ದಾರೆ ಅಂತ ಆ ಪ್ರಕಾರ ಡೈರೆಕ್ಷನ್ ಕೊಟ್ಟಿದ್ದಾರೆ. ರಾಯಚೂರಿನಲ್ಲಿ ವಸತಿ ಶಾಲೆ ಪ್ರಿನ್ಸಿಪಾಲ್ ಕಲ್ಪನಾ ಬಿರಾದಾರ್ ಮಾತನಾಡಿ, ಅಧಿಕೃತ ಆದೇಶವೇ ಬಂದಿಲ್ಲ ಅಂದಿದ್ದಾರೆ. ಟೆಲಿಗ್ರಾಮ್ ಮೂಲಕ ನಮಗೆ ಸೂಚನೆ ಕೊಟ್ಟಿದ್ದಾರೆ ಎಂದಿದ್ದಾರೆ. ಟೆಲಿಗ್ರಾಮ್ ಗ್ರೂಪದೊಳಗ ನಮ್ಮ ಮೇಜರ್ ಸರ್ ಮಣಿವಣ್ಣನ್ ಸರ್ ಅವರು ಇದು ಮಾಡಿದ್ರು. ಅದನ್ನು ಒಳ್ಳೆ ಅವ್ರೇನು ಹೇಳಿದ್ರೆ ಇದನ್ನು ಬಳಸ್ರಿ, ಮಕ್ಕಳಿಗೆ ಧೈರ್ಯ ಬರ್ತದೆ, ವಿಷಯವನ್ನು ಕ್ಲಾರಿಫೈ ಮಾಡ್ಕೋತಾರೆ, ಹೆದರಿಕೆ ಬರಲ್ಲ, ಮಕ್ಕಳಲ್ಲಿ ಭಯ ನಿವಾರಣೆ ಮಾಡೋ ಸಲುವಾಗಿ ತಗೋರಿ ವಿಷಯವನ್ನು ಪಾಸಿಟಿವ್ ಆಗಂತ ಪಾಸಿಟಿವ್ ತಗೊಂಡಿದ್ದಾರೆ. ರಾಜ್ಯದಲ್ಲಿ ಜ್ಞಾನ ದೇಗುಲ ವಿವಾದ ಜೋರಾಗ್ತಿದ್ದಂತೆ ವಿಜಯಪುರದಲ್ಲಿ ವಸತಿ ಶಾಲೆಯಲ್ಲಿ ಬದಲಾವಣೆ ಮಾಡಿದ್ದ ಘೋಷವಾಕ್ಯ ಬೋರ್ಡ್ ಅನ್ನ ಮತ್ತೆ ಯಥಾಸ್ಥಿತಿಗೆ ತರಲಾಯಿತು. ಮುದ್ದೇಬಿಹಾಳ ತಾಲೂಕಿನ ಘಾಳಪೂಜಿಯ ವಸತಿ ಶಾಲೆಯಲ್ಲಿ ಮೊದಲಿದ್ದ ಘೋಷವಾಕ್ಯದ ಬೋರ್ಡ್ ಅನ್ನೇ ಹಾಕಲಾಯಿತು. ಮೌಖಿಕ ಆದೇಶ ಬಂದಿರೋದ್ರಿಂದ ನಾವು ಅದನ್ನ ಜ್ಞಾನ ದೇಗುಲ ಇದು ಧೈರ್ಯವಾಗಿ ಪ್ರಶ್ನಿಸಿ ಅನ್ನುವಂತ ಮೌಖಿಕ ಒಂದು ಆದೇಶದ ಮುಖಾಂತರ ಬೋರ್ಡನ್ನು ಬರೆಸಿ ಹಾಕಿಸಿದ್ದೇವೆ. ಫ್ಲೆಕ್ಸಲ್ಲಿ ಬರೆಸಿರೋದನ್ನ ತೆಗೆದು ಹಾಕಿ ಮೂಲತಃ ಒಳಗಡೆ ಇರತಕ್ಕಂಥ ಜ್ಞಾನ ದೇಗುಲಿಗೂ ಕೈ ಮುಗಿದು ಒಳಗೆ ಬನ್ನಿ ಅನ್ನುವಂಥ ಬೋರ್ಡನ್ನು ಇಟ್ಟಿದ್ದೇವೆ. ಸದನದಲ್ಲೂ ಘೋಷವಾಕ್ಯ ಬದಲಾವಣೆ ಬಗ್ಗೆ ಪ್ರಸ್ತಾಪ ಆಯಿತು. ಕಾಂಗ್ರೆಸ್ ಬಿಜೆಪಿ ನಾಯಕರ ಮಧ್ಯೆ ಮಾತಿನ ಸಮರವೇ ನಡೆಯಿತು. ಕುವೆಂಪುಗೆ ಅವಮಾನಿಸುವ ರೀತಿಯಲ್ಲಿ ಬದಲಾಯಿಸಿದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕಿಡಿಕಾರಿದ್ರು. ಇದಕ್ಕೆ ಕುವೆಂಪು ಪಾಠ ತೆಗೆದವರು ನೀವು ಅಂತ ಸಚಿವ ಕೃಷ್ಣ ಭೈರೇಗೌಡ ತಿರುಗೇಟು ಕೊಟ್ಟರು. ಏನಾಗ್ತದೆ ಸರ್ಕಾರದಲ್ಲಿ ಇವತ್ತು ಒಂದು ರೀತಿ ಕುವೆಂಪು ರಾಷ್ಟ್ರಕವಿ ಕುವೆಂಪು ಅವರಿಗೆ ಅವಮಾನ ಮಾಡ್ತಕ್ಕಂಥ ರೀತಿಯಲ್ಲಿ ಇವತ್ತು ಒಬ್ಬ ಅಧಿಕಾರಿ ನಡ್ಕೊಳ್ತಾ ಇರ್ತಕ್ಕಂಥದ್ದು ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ. ಸರ್ಕಾರ ವಾಸ್ತವದ ಅಧಿಕಾರಕ್ಕೆ ಮನಬಂದಂತೆ ನಡ್ಕೊಳ್ತಾ ಇದೆ. ಸರ್ಕಾರದಲ್ಲಿ ವಾಸ್ತವಾಂಶ ಆಧಾರಿತ ಉತ್ತರವನ್ನ ಕೊಡ್ತೇವೆ. ಮೊರಾರ್ಜಿ ವಸತಿ ಶಾಲೆಯಲ್ಲಿ ಬರಹದ ಬದಲಾವಣೆ ವಿಚಾರಕ್ಕೆ ಬಿಜೆಪಿ ನಾಯಕರು ಗರಂ ಆಗಿದ್ದಾರೆ. ಬೊಮ್ಮಾಯಿ ಮಾತನಾಡಿ, ಸರ್ಕಾರ ಮಕ್ಕಳಲ್ಲಿ ಸಂಘರ್ಷ ಸೃಷ್ಟಿಸುವ ಕೆಲಸ ಮಾಡ್ತಿದೆ ಅಂತ ಹೇಳಿದ್ರು. ಒಂದು ಸಂಘರ್ಷವನ್ನ ಮಕ್ಕಳ ಮನಸ್ಸಿನಲ್ಲಿಯೇ ಮೂಡಿಸುವಂತ ಕೆಲಸ ಸರ್ಕಾರ ಮಾಡಬಾರ್ದು. ಇವತ್ತು ಸರ್ಕಾರ ಹೆಂಗ್ ನಡೆದಿದೆ ಅಂತಂದು ಅದು ತೋರಿಸ್ತದೆ. ಸಮಾಜದಲ್ಲಿ ಮಕ್ಕಳಿಂದ ಹಿಡಿದು ಎಲ್ಲ ಕಡೆ ಸಂಘರ್ಷವನ್ನು ಉಂಟು ಮಾಡಿ, ಕ್ಷೋಭೆಯನ್ನು ಉಂಟು ಮಾಡಿ ತಮ್ಮ ರಾಜಕೀಯ ರೊಟ್ಟೆಯನ್ನು ಸುಟ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾರೆ. ಸರ್ಕಾರ ಎಚ್ಚೆತ್ಕೋಬೇಕು, ಮೊದಲು ಮಕ್ಕಳಿಗೆ ಅನ್ನ ಕೊಡಬೇಕು. ರಾಜ್ಯ ಸರ್ಕಾರ ಮುಠಾಳತನದ ವರ್ತನೆ ತೋರಿದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ತುಷ್ಟೀಕರಣದ ಪರಮಾವಧಿ ಅಂತ ಕಿಡಿಕಾರಿದ್ರು. ಸರ್ಕಾರ ಎಷ್ಟು ಒಂದು ಮುಠಾಳತನದಿಂದ ವರ್ತಿಸ್ತಾ ಇದೆ ಮತ್ತು ಅಪೀಸ್ಮೆಂಟಿನ ಒಂದು ಪರಾಕಾಷ್ಠೆಯನ್ನು ತಲುಪಿದ್ದಾರೆ, ಹೈಟ್ ಆಫ್ ಅಪೀಸ್ಮೆಂಟ್ ತಲುಪಿದ್ದಾರೆ, ತುಷ್ಟೀಕರಣದ್ದು ಅಂತ ಅನ್ನೋದು ಈ ಘಟನೆಯಿಂದ ಸ್ಪಷ್ಟ ಆಗ್ತದೆ. ಮತ್ತು ಕುವೆಂಪು ಅವರ ಒಂದು ಇದೆ, ಕುವೆಂಪು ಅವ್ರಿಗೂ ಅಪಮಾನ ಇದೆ. ಅಂದರೆ ಕುವೆಂಪು ನಿಮ್ಮ ಪ್ರಕಾರ ಜಾತ್ಯತೀತ ಆಗಿರಲಿಲ್ವಾ? ಸಮಾಜದಲ್ಲಿ ಪರಿಸ್ಥಿತಿಗೆ ಅನುಗುಣವಾಗಿ ಬದಲಾವಣೆಗಳು ಆಗಬೇಕು. ಬದಲಾವಣೆ ಆದರೆ ತಪ್ಪೇನಿದೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಬದಲಾವಣೆ ಯಾವಾಗಲೂ ಸಹಜ, ಚೇಂಜ್ ಇಸ್ ದಿ ಓನ್ಲಿ ಕಾನ್ಸ್ಟೆಂಟ್ ಅಂತ ಏನು ಹೇಳ್ತಾರೆ. ಯಾವಾಗಲೂ ನಾವು ನಮ್ಮ ಸಮಾಜದ
ಏನು ಸ್ಥಿತಿಗತಿಗಳಿರ್ತದೆ ಅದಕ್ಕೆ ತಕ್ಕಂಗೆ ಬದಲಾವಣೆ ಆಗಬೇಕಾಗ್ತದೆ. ಆಮೇಲೆ ಧೈರ್ಯವಾಗಿ ಪ್ರಶ್ನಿಸಿ ಅನ್ನೋದರಲ್ಲಿ ತಪ್ಪೇನಿಲ್ಲ. ಈಗ ಕುತೂಹಲ ಇರಲಿಲ್ಲ ಅಂದರೆ ಕಲಿಕೆ ಇರೋದಿಲ್ಲ, ಕಲಿಕೆ ಇರೋದಿಲ್ಲ ಅಂದರೆ ಜ್ಞಾನ ಬರೋದಿಲ್ಲ. ಕುವೆಂಪು ಸಾಹಿತ್ಯ ನಾವ್ಯಾಕೆ ಬದಲಾವಣೆ ಮಾಡಬೇಕು ಅಂತ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಎಚ್.ಸಿ. ಮಹದೇವಪ್ಪ ಕಿಡಿಕಾರಿದ್ರು. ಕುವೆಂಪು ಸಾಹಿತ್ಯ ಬದಲಾವಣೆ ಮಾಡೋದಕ್ಕೆ ಆಗಲ್ಲ, ಬದಲಾವಣೆ ಮಾಡೋಕೆ ನಾವೇನು ಸಾಹಿತಿಗಳ ಅಂದ್ರು. ಅವ್ರ ಸಾಹಿತ್ಯನ ನಾವ್ಯಾಕೆ ಬದಲಾವಣೆ ಮಾಡೋಣ? ಅದನ್ಯಾಕೆ ಮಾಡೋಣ್ರಿ? ಪ್ರಶ್ನೆ ಮಾಡೋದು ಕಾನ್ಸ್ಟಿಟ್ಯೂಷನ್ ರೈಟು. ಕೈ ಮುಗಿಯೋದು ಕುವೆಂಪು ಅವರ ಸಾಹಿತ್ಯದ ವಿಚಾರಗಳು. ವೈ ಶುಡ್ ವಿ ಚೇಂಜ್? ರಾಮಮಂದಿರ ಕಟ್ಟಿರೋ ಜಾಗ ಸರಿ ಇಲ್ಲ ಅಂತ ಸಂತೋಷ್ ಲಾಡ್ ಹೇಳಿಕೆಗೆ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ರಾಮಮಂದಿರದ ಬಗ್ಗೆ ಮಾತನಾಡೋ ಯೋಗ್ಯತೆ ಇಲ್ಲ ಅಂತ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಈ ಎಲ್ಲಾ ಸುದ್ದಿಗಳನ್ನು ನೋಡೋಣ ರಾಮ ರಾಜಕೀಯ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ರಾಮ ಮಂದಿರ ಬಗ್ಗೆ ಒಂದಲ್ಲ ಒಂದು ವಿಚಾರವಾಗಿ ಚರ್ಚೆ ಆಗ್ತಾನೇ ಇದೆ. ಇದೀಗ ರಾಮ ಮಂದಿರ ಕಟ್ಟಿರೋ ಜಾಗ ಸರಿಯಿಲ್ಲ ಅಂತ ಸಚಿವ ಸಂತೋಷ್ ಲಾಡ್ ಹೇಳಿಕೆ ವಿವಾದವನ್ನೇ ಸೃಷ್ಟಿಸಿದೆ. ಸುಪ್ರೀಂ ಕೋರ್ಟ್ ಹೇಳಿರೋ ಜಾಗದಲ್ಲಿ ಮಂದಿರ ಕಟ್ಟಿಲ್ಲ, ರಾಮ ಮಂದಿರ ನಿರ್ಮಾಣದಿಂದ ಬಡತನ ಹೋಗಲ್ಲ ಅಂದಿದ್ದಾರೆ. ರಾಮ ಜನ್ಮಭೂಮಿ ಅಥವಾ ರಾಮ ಮಂದಿರ ಕಟ್ಟಿರ್ತಕ್ಕಂಥದ್ದು ಅದು ಬಡತನ ನಿರ್ಮೂಲನೆ ಆಗ್ತಕ್ಕಂಥದ್ದಲ್ಲ. ಅವರು ಪೊಲಿಟಿಕಲ್ ಇಚ್ಛಾಶಕ್ತಿ ಇತ್ತು, ಅದರಿಂದನೇ ಪೊಲಿಟಿಸೈಸ್ ಆಯಿತು. ಅದು ಕಟ್ಟಿದ್ದಕ್ಕೆ ನಾವು ಇರೋದಿಲ್ಲ. ಅದು ಕಟ್ಟಿದ ಜಾಗನೂ ಸರಿಯಿಲ್ಲ. ಸುಪ್ರೀಂ ಕೋರ್ಟ್ ಎಲ್ಲರೂ ತಲೆ ಕಟ್ಟಿಲ್ಲ, ಬೇರೆ ಜಾಗದಾಗ ಕಟ್ಟ್ಯಾರ. ಅದು 40% ಕಟ್ಟ್ಯಾರ. ಕಟ್ಟಿದ್ದ 40% ತಾನೆ. ಸೊ ರಾಮ ಜನ್ಮಭೂಮಿಯಿಂದ ನಿಮಗೇನು ಬಡತನ ನಿರ್ಮೂಲನೆ ಆಯಿತು? ನಮ್ಮ ಊರಾಗ, ನಮ್ಮ ಹಳ್ಳಿಯಾಗ, ನಮ್ಮ ಅಕ್ಕ ತಂಗಿಯರಿಗೆ ಏನು ಬಂದಿದೆ ಅದನ್ನು ಆಗಲಿ, ಅದು ಇರಲಿ, ನಮಗೆ ಅದ್ರ ಬಗ್ಗೆ ವಿರುದ್ಧ. ಬಟ್ ಅದನ್ನು ಹೇಳಿ ಯಾಕೆ ಓಟ್ ಕೇಳ್ತೀರಿ ನೀವು? ಅಯೋಧ್ಯೆಯಲ್ಲಿ ಮಂದಿರವನ್ನು ಜನರ ತೆರಿಗೆ ಹಣದಿಂದ ಕಟ್ಟಿಲ್ಲ ಅಂತ ಸಂತೋಷ್ ಲಾಡ್ ಹೇಳಿಕೆಗೆ ಮಾಜಿ ಸಿಎಂ ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ಖಜಾನೆ ದುಡ್ಡು ತೆಗೆದುಕೊಂಡು ಹೋಗಿ ಕಟ್ಟಿಲ್ಲ ಅಂತಂದ್ರು. ಜನತೆಯ ತೆರಿಗೆ ದುಡ್ಡಿಂದ ಕಟ್ಟಿಲ್ಲ. ರಾಮ ಮಂದಿರ ಕಟ್ಟಿರ್ತಕ್ಕಂಥದ್ದು ದೇಶದ ಕೇಂದ್ರ ಸರ್ಕಾರದ ಖಜಾನೆ ದುಡ್ಡು ತಗೊಂಡೋಗಿ ಕಟ್ಟಿಲ್ಲ. ಅವರು ರಾಮ ಮಂದಿರ ಕಟ್ಟಿರ್ತಕ್ಕಂಥದ್ದು ದೇಶದ ಕೋಟ್ಯಾಂತರ ಜನ ದೇಣಿಗೆ ಕೊಟ್ಟು ಆ ಜನಗಳು ಅವ್ರು ಕಟ್ಟಿರ್ತಕ್ಕಂಥ ಖರ್ಚು ವೆಚ್ಚ ಮಾಡಿರ್ತಕ್ಕಂಥದ್ದು. ದೇಶದ ಮೇಲೆ ಯಾವುದೇ ಪರಿಣಾಮ ಬೀರ್ತಕ್ಕಂಥದ್ದಲ್ಲ ಅದು. ಕಾಂಗ್ರೆಸ್ನವರಿಗೆ ರಾಮ ಮಂದಿರದ ಬಗ್ಗೆ ಮಾತನಾಡೋ ಯೋಗ್ಯತೆ ಇಲ್ಲ ಅಂತ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ರಾಮನೇ ಕಾಲ್ಪನಿಕ ವ್ಯಕ್ತಿ ಅಂತ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದ್ರು. ಯಾವಾಗ ರಾಮನ ಪ್ರತಿಷ್ಠಾಪನೆ ಆಗುತ್ತೆ ಅಂತ ಟೀಕೆ ಮಾಡೋಕೆ ಶುರು ಮಾಡಿದ್ರು. ಸಂತೋಷ್ ಲಾಡ್ ಜ್ಞಾನ ಇಲ್ಲದೆ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಕಿಡಿಕಾರಿದ್ರು. ರಾಮನೇ ಕಾಲ್ಪನಿಕ ವ್ಯಕ್ತಿ ಅಂತ ಕಾಂಗ್ರೆಸ್ಸಿನವರು ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಕೊಟ್ಟರು. ಅವರು ಕಾಲ್ಪನಿಕ ವ್ಯಕ್ತಿ ರಾಮ ಅಂತ. ಮತ್ತೆ ಇಲ್ಲಿ ರಾಮ ಮಂದಿರ ಕಟ್ಟಲ್ರಿ, ಇವ್ರು ಚುನಾವಣಾ ಸಂದರ್ಭ ಬಂದ ರಾಮ ಮಂದಿರ ಕಟ್ತೀವಿ ಅಂತ ಹೇಳ್ತಾರೆ ಅಂದಂಥ ಮಾತನ್ನು ಹೇಳ್ತಾ ಇದ್ರು. ರಾಮ ಮಂದಿರ ಕಟ್ಟಕ್ಕೆ ಶುರು ಮಾಡಿದಾಗ ಕಟ್ತೀನಿ ಅಂತಂದ್ರು. ಯಾವಾಗ ರಾಮನ ಪ್ರತಿಷ್ಠಾಪನೆ ಆಗುತ್ತೆ ಡೇಟ್ ಹೇಳ್ತಿಲ್ಲ ಅಂದರು. ರಾಮನ ಬಗ್ಗೆ ಭಕ್ತಿ ಇರೋಂಥವ್ರು, ಗೌರವ ಇರೋಂಥವ್ರು ಯಾರೂ ಕೂಡ ಈ ರೀತಿ ಟೀಕೆ ಮಾಡೋಕ್ಕೆ ಇಷ್ಟಪಡಲ್ಲ. ಹಾಗಾಗಿ ಸಂತೋಷ್ ಲಾಡ್ ಅವರು ಈ ರೀತಿ ಹೇಳಿಕೆ ಕೊಟ್ಟಿರೋದು ಅವ್ರಿಗೇನು ಜ್ಞಾನ ಇಲ್ಲದೆ ಕೊಟ್ಟರಂತ ಹೇಳಿಕೆ ಅದು. ಸಂತೋಷ್ ಲಾಡ್ ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೋ ಗೊತ್ತಿಲ್ಲ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ದಾರೆ. ನಾವು ಶ್ರೀರಾಮನನ್ನು ನಂಬುತ್ತೇವೆ ಅಂದಿದ್ದಾರೆ. ಸಂತೋಷ್ ಲಾಡ್ ಅವರು ಯಾವ ಪತ್ರಿಕೆಯಲ್ಲಿ ಯಾವ ಇದರಲ್ಲಿ ಓದಿ ಹೇಳಿದ್ದಾರೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಅದನ್ನು ಈ ಪ್ರಶ್ನೆಗೆ ಕರೆಕ್ಟಾಗಿ ಅಥವಾ ಇನ್ನೊಂದು ಉತ್ತರ ಕೊಡಬೇಕಂದ್ರೆ ಸಂತೋಷ್ ಲಾಡ್ ಅವ್ರಿಗೆ ತಾವು ಕೇಳಬೇಕು. ಒಂದನೇದು. ಎರಡನೇದು, ನಾವು ರಾಮನ್ನೂ ನಂಬ್ತೀವಿ, ರಾಮರಾಜ್ಯದ ಪರಿಕಲ್ಪನೆಯಲ್ಲಿ ವಿಶ್ವಾಸವನ್ನು ಇಟ್ಕೊಂಡಿದ್ವಿ. ರಾಜನ ಪರಿಕಲ್ಪನೆ ಏನು, ರಾಮರಾಜ್ಯ ಅಂದರೆ ಏನು? ಮನುಷ್ಯ ತೀರ್ಕೊಂಡ್ಮೇಲೆ ರಾಮ್ ನಾಮ್ ಅಂತ ಹೇಳ್ತೀವಿ. ಯಾಕೆ? ಆ ಒಂದು ಸದ್ಗತಿ ನಮಗೆ ಹೊಂದಬೇಕು. ರಾಮರಾಜ್ಯದ ಪರಿಕಲ್ಪನೆ, ರಾಮರಾಜ್ಯದಲ್ಲಿ ಎಲ್ಲ ಪ್ರಜೆಯೂ ಕೂಡ ಸಂತೋಷವಾಗಿರೋದು. ಆ ರಾಮರಾಜ್ಯದ ಪರಿಕಲ್ಪನೆ ಕಾಂಗ್ರೆಸ್ ಸರ್ಕಾರದಲ್ಲಿ ತೆಗೆದುಕೊಂಡು ಬಂದಿದ್ದಾರೆ. ಸಂತೋಷ್ ಲಾಡ್ ಸುಪ್ರೀಂ ಕೋರ್ಟ್ಗಿಂತ ಮೇಲಿದ್ದಾರಾ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಸಂತೋಷ್ ಲಾಡ್ ರಾಹುಲ್ ಗಾಂಧಿ ರೀತಿ ಮಾತಾಡ್ತಿದ್ದಾರೆ, ಕಾಂಗ್ರೆಸ್ನವರು ಯಾಕೆ ಅಪ್ರಬುದ್ಧವಾಗಿ ಮಾತಾಡ್ತಾರೆ ಗೊತ್ತಿಲ್ಲ ಅಂದಿದ್ದಾರೆ. ಕೋರ್ಟ್ಗಿಂತ ಮೇಲಿದ್ದಾರೆ ಅವರು. ಆನಂತರ ನನಗೆ ಪ್ರಶ್ನೆ ಬಂದಿರೋದು, ಈ ಕಾಂಗ್ರೆಸ್ದವರೆಲ್ಲ ರಾಮನ ಬಗ್ಗೆ ಯಾಕೆ ಇಟ್ಸಿಟ್ಟಿದ್ದಾರೆ ನನಗೆ ಅರ್ಥನಾಗಿಲ್ಲ. ಆಗೋಗಿದೆ, ಜನ ಸ್ವೀಕಾರ ಮಾಡ್ಯಾರ.
ಜಗತ್ತು ಸ್ವೀಕಾರ ಮಾಡಿದೆ. ಅದಾದ ನಂತರ ಇವ್ರಿಗೆ ಏನಾಗಿದೆ ಅಂತ ಅರ್ಥ ಆಗ್ತಾಯಿಲ್ಲ. ಇವರ ಅಧಿನಾಯಕನಾದಂಥ ರಾಹುಲ್ ಗಾಂಧಿಯವರು ಇವ್ರು ಮಂತ್ರಿ ಮಾಡಿದ್ದಕ್ಕನೋ ಏನೋ ಸ್ವಲ್ಪ ರಾಹುಲ್ ಗಾಂಧಿಯವ್ರಂಗೆ ಅವ್ರು ಇತ್ತೀಚೆಗೆ ರಾಹುಲ್ ಗಾಂಧಿ ಹಂಗೆ ಮಾತಾಡ್ತಾ ಇದ್ದಾರೆ. ಅವ್ರಿಗೆ ಹೇಳೋದು ಸ್ವಲ್ಪ ಮೆಚ್ಯೂರ್ಡಾಗಿ ಮಾತಾಡ್ರಿ. ಹಿಂದೂ ದೇವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಕೇಸ್ ಸಂಬಂಧ ಗೆರೋಸಾ ಶಾಲೆ ಶಿಕ್ಷಕಿ ಸಿಸ್ಟರ್ ಪ್ರಭಾ ಬಂಧನಕ್ಕೆ ಆಗ್ರಹಿಸಲಾಗಿದೆ. ಮಂಗಳೂರಿನ ಮಿನಿ ವಿಧಾನಸೌಧದ ಎದುರು ವಿಎಚ್ಪಿ ಪ್ರೊಟೆಸ್ಟ್ ಮಾಡಿದೆ. ಬಿಜೆಪಿ ಸರ್ಕಾರದ ವಿರುದ್ಧ ಹಾಕಲಾಗಿದ್ದ ದೂರು ಖಂಡಿಸಿ ಕಿಡಿಕಾರಿದೆ. ಸಿದ್ದರಾಮಯ್ಯ ವಿರುದ್ಧ ಘೋಷಣೆ ಕೂಗಲಾಗಿದೆ. ಇನ್ನು ಇತ್ತ ಬಿಎಂಟಿಸಿ ನೌಕರರ ಕುಟುಂಬಕ್ಕೆ ಡಬಲ್ ಗುಡ್ ನ್ಯೂಸ್ ಸಿಕ್ಕಿದೆ. ಈ ಎಲ್ಲ ಸುದ್ದಿಗಳನ್ನು ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಂಗಳೂರಿನ ಜೀವನಾಡಿ ಬಿಎಂಟಿಸಿ ನೌಕರರ ಕುಟುಂಬಕ್ಕೆ ರಾಜ್ಯ ಸರ್ಕಾರ ಡಬಲ್ ಗುಡ್ ನ್ಯೂಸ್ ಕೊಟ್ಟಿದೆ. ಕೆಎಸ್ಆರ್ಟಿಸಿ ಮಾದರಿಯಲ್ಲೇ ಬಿಎಂಟಿಸಿ ನೌಕರರಿಗೂ 1 ಕೋಟಿ ರೂಪಾಯಿ ಅಪಘಾತ ವಿಮೆ ಜಾರಿ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಇನ್ನು ಸ್ವಾಭಾವಿಕ ಸಾವಿಗೆ 10 ಲಕ್ಷ ರೂಪಾಯಿ ಪರಿಹಾರ ನೀಡುವ ಆದೇಶ ಇಂದಿನಿಂದಲೇ ಜಾರಿಯಾಗಿದೆ. ಟಿವಿ9 ವರದಿಯ ಬಳಿಕ ಸಾರಿಗೆ ಸಚಿವರು ಈ ಕ್ರಮ ಕೈಗೊಂಡಿದ್ದಾರೆ. ಕೆಲಸ ಕೊಡಿಸುವುದಾಗಿ ನಂಬಿಸಿ ಖದೀಮನೊಬ್ಬ ಹಣ ಮೊಬೈಲ್ ಎಗರಿಸಿದ್ದಾನೆ. ಬೆಂಗಳೂರಿನ ದೊಡ್ಡಬಿದರಕಲ್ಲು ಗ್ರಾಮದಲ್ಲಿ ಘಟನೆ ನಡೆದಿದೆ. ಬೇಕರಿಯಲ್ಲಿ ಕೆಲಸ ಮಾಡುವಾಗ ನಂದನ್ಗೆ ವ್ಯಕ್ತಿಯೊಬ್ಬ ಪರಿಚಯವಾಗಿದ್ದ. ಆತನೇ ಕೆಲಸ ಕೊಡಿಸುವುದಾಗಿ 5,000 ಹಣ ಮತ್ತು ಮೊಬೈಲ್ ಎಗರಿಸಿದ್ದಾನೆ. ಪೀಣ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಏಪ್ರಿಲ್ 15ರಿಂದ ಐತಿಹಾಸಿಕ ಬೆಂಗಳೂರು ಕರಗ ಮಹೋತ್ಸವ ನಡೆಯಲಿದೆ. ಈ ಬಾರಿಯೂ ಪೂಜಾರಿ ಎ ಜ್ಞಾನೇಂದ್ರ ಕರಗ ಹೊರಲಿದ್ದಾರೆ. ನಿನ್ನೆ ನಡೆದ ಸಭೆಯಲ್ಲಿ ಎ ಜ್ಞಾನೇಂದ್ರ ಸ್ವಾಮಿಯವರ ಆಯ್ಕೆಯಾಗಿದೆ. ಈ ಮೂಲಕ 14ನೇ ಬಾರಿ ಕರಗ ಹೊರಲಿದ್ದಾರೆ. ಏಪ್ರಿಲ್ 15ರಿಂದ ಏಪ್ರಿಲ್ 23ರವರೆಗೆ ಅದ್ದೂರಿಯಾಗಿ ಕರಗ ಮಹೋತ್ಸವ ನಡೆಯಲಿದೆ. ರಾಜ್ಯಸಭೆ ಚುನಾವಣೆಗಾಗಿ ಕುಮಾರಸ್ವಾಮಿ ಬೆದರಿಕೆ ಹಾಕ್ತಿದ್ದಾರೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಆರೋಪಿಸಿದ್ದಾರೆ. ಕುಮಾರಸ್ವಾಮಿ ಯಾರ್ಯಾರಿಗೆ ಕಾಲ್ ಮಾಡ್ತಿದ್ದಾರೆ, ಯಾರ್ಯಾರಿಗೆ ಧಮಕಿ ಹಾಕ್ತಿದ್ದಾರೆ ಗೊತ್ತು, ಎಲ್ಲ ಬಂದು ನನಗೆ ಹೇಳ್ತಿದ್ದಾರೆ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿ ಯಾರ್ಯಾರಿಗೆ ಏನೇನು ಮಾತಾಡ್ತಾ ಇದ್ದಾರೆ, ಏನೇನು ಧಮಕಿ ಹಾಕ್ತಾ ಇದ್ದಾರೆ, ಯಾವ ಫೋನ್ಗಳು ಹೋಗ್ತಾ ಇದೆ, ಯಾವ MLA ಹೋಗ್ತಾ ಇದೆ, ಎಲ್ಲ ಬಂದು ನಮ್ಗೆ ಹೇಳ್ತಾ ಇದ್ದಾರೆ. ರಾಜ್ಯಸಭೆಯಲ್ಲಿ ಗೆಲ್ಲಲು ಹೊರಟಿರುವ ಬಿಜೆಪಿ ಜೆಡಿಎಸ್ ನಾಯಕರಿಗೆ ಅಡ್ಡಮತದಾನದ ಭೀತಿ ಕಾಡ್ತಿದೆ ಎನ್ನಲಾಗಿದೆ. ಈಗಾಗಲೇ ರಾಜ್ಯಸಭೆಯಲ್ಲಿ ದಳ ಕಮಲ ದೋಸ್ತಿಗೆ ಖೆಡ್ಡಾ ತೊಡಲು ಕಾಂಗ್ರೆಸ್ ಪಡೆ ಕಸರತ್ತು ನಡೆಸುತ್ತಿದೆ. ದಳ ಮತ್ತು ಕಮಲದ ಕನಿಷ್ಠ 5 ಶಾಸಕರು ಚುನಾವಣೆಯಂದು ಗೈರಾಗುವಂತೆ ಮಾಡಲು ಕಾಂಗ್ರೆಸ್ ತಂತ್ರ ರೂಪಿಸುತ್ತಿದೆ ಎನ್ನಲಾಗುತ್ತಿದೆ. ಜೆಸ್ಕಾಂ ಅಧಿಕಾರಿಗಳು ಹಂಪಿ ಕನ್ನಡ ವಿವಿಯ ಕರೆಂಟ್ ಕಟ್ ಮಾಡಿದೆ. ವಿಜಯನಗರ ಜಿಲ್ಲೆಯ ವಿವಿ 1,74,74,000 ವಿದ್ಯುತ್ ಬಿಲ್ ಬಾಕಿ ಉಳಿಸಿಕೊಂಡಿತ್ತು. ವಿದ್ಯುತ್ ಬಾಕಿ ಬಿಲ್ ಪಾವತಿಗೆ ನೋಟಿಸ್ ಮೇಲೆ ನೋಟಿಸ್ ನೀಡುತ್ತಿದ್ದರೂ ಸರ್ಕಾರ ಗಮನ ಹರಿಸಿಲ್ಲ ಎನ್ನಲಾಗಿದೆ. ಬಿಲ್ ಪಾವತಿಸುತ್ತೇವೆಂದು ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಭರವಸೆ ನೀಡಿದ್ರು. ಹಾಸನದಲ್ಲಿರುವ ಕೈಗಾರಿಕೆಗಳು ಕನ್ನಡಿಗರಿಗೆ ಉದ್ಯೋಗಾವಕಾಶ ನೀಡದ ಆರೋಪ ಕೇಳಿಬಂದಿದೆ. ಸುಪ್ರೀಂ ಕೋರ್ಟ್ ಆದೇಶವಿದ್ರೂ ಹೊರ ರಾಜ್ಯದ ನೌಕರರನ್ನೇ ಬಳಸುತ್ತಿದೆ. ಕೈಗಾರಿಕಾ ವಲಯದಲ್ಲಿರೋ ಹೇಮಂತ್ ಸಿಂಗ್ ಕಾರ್ಖಾನೆ ಸೇರಿ ವಿವಿಧ ಗಾರ್ಮೆಂಟ್ಸ್ ಉದ್ಯಮಗಳ ವಿರುದ್ಧ ಆರೋಪ ಇದೆ. ಈ ಕಾರ್ಖಾನೆಗಳು ಸ್ಥಳೀಯರ 300 ಎಕರೆಗೂ ಅಧಿಕ ಭೂಮಿಯನ್ನ ಬಳಸಿಕೊಂಡಿವೆ.